ಉದಯ ಆಗ್ತಾ ಇದೆ. ತಮಗೆಲ್ಲರಿಗೂ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಚಾಮರಾಜನಗರದ ಪರವಾಗಿ ನಿರೂಪಕನಾದ ನಾನು ಜಗತ್ಪ್ರಕಾಶ್. ಕಾರ್ಯಕ್ರಮದ ಆರಂಭದಲ್ಲಿ ದಯಮಾಡಿ ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. ಎಲ್ಲರಿಗೂ ಇನ್ನೊಂದು ಸ್ವಾಗತ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ನಡೆಯಲಿದೆ. ಯಾಕೆಂತಂದ್ರೆ ಚಾಮರಸಿ ಎಂಬುದು ಚಾಮರಾಜನಗರ ಜಿಲ್ಲಾಡಳಿತದ ಚಾಮರಾಜನಗರದ ಮಹಿಳೆಯರಿಂದ ತಯಾರಿಸಲ್ಪಟ್ಟಂತಾಗಿದೆ. ಇದು ಒಂದು ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಸಂಗತಿ ಅಂತ ತಪ್ಪಾಗಲಾರದು. ಈ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿಯನ್ನು ಹೊಂದಿರುವ ಸನ್ಮಾನ್ಯ ಸಮಸ್ತ ಜನತೆಯ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಚಿಂತನೆಗಳು ಮತ್ತು ಕ್ಷೇತ್ರಾಭಿವೃದ್ಧಿಗೆ ಕಟಿಬದ್ಧರಾಗಿರುವ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಯುತ ಗಣೇಶ್ ರಸ್ತರ್ ಅವರಿಗೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಕುಮಾರ್ ಶೆಟ್ಟಿರವರಿಗೆ ಜಿಲ್ಲಾಡಳಿತ ಹಾಗೂ ಜಿಲ್ಲೆಯ ಸಮಸ್ತ ಜನತೆಯ ಪರವಾಗಿ ಹೃದಯಪೂರ್ವಕ ಜಿಲ್ಲಾಡಳಿತ ಹಾಗೂ ಜಿಲ್ಲೆಯ ಸಮಸ್ತ ಜನವಾಗಿ ಸ್ವಾಗತವನ್ನು ಕೋರುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಂಜನಗೂಡು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರಾದ ಶ್ರೀಯುತ ಸಲೀಂ ಗೋಸ್ಕರ್ ಅವರಿಗೆ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಯುತ ದರ್ಶನ್ ಗುರುನಾರಾಯಣ ಅವರಿಗೆ ಜಿಲ್ಲಾಡಳಿತ ಹಾಗೂ ಜಿಲ್ಲೆಯ ಸಮಸ್ತ ಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ನಿಮ್ಮ ಚಪ್ಪಾಳೆಯೊಂದಿಗೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ನಾವೆಲ್ಲರೂ ಸಹ ಸಾಕ್ಷಿಯಾಗೋಣ. ಶಿವರಾಜ ಸರ್ಕಾರದೊಂದಿಗೆ ಕರ್ನಾಟಕ ಸರ್ಕಾರದ ಜೊತೆ ನಾವಿದ್ದೇವೆ ಅನ್ನೋದನ್ನ ತಾವೆಲ್ಲರೂ ಸಹ ತಿಳಿಸಬೇಕಾಗಿ ವಿನಂತಿ. ಇದೇ ರೀತಿ ಸುಮಾರು 11 ಇಲಾಖೆಗಳಿಂದ ವಿವಿಧ ಶಂಕುಸ್ಥಾಪನೆ ಉದ್ಘಾಟನೆ ನಡೆಯಲಿದೆ. ನೀರಾವರಿ ಇಲಾಖೆ, ಕೃಷಿ ಮಾರಾಟ ಇಲಾಖೆ,
ಯುವ ಸಬಲೀಕರಣ ಕ್ರೀಡಾ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಾಮರಾಜನಗರ ಈ ಎಲ್ಲ ಇಲಾಖೆಗಳ ವತಿಯಿಂದ ಉದ್ಘಾಟನೆಯನ್ನು ಮುಖ್ಯಮಂತ್ರಿಗಳು ಕೆಲವೇ ಕ್ಷಣಗಳಲ್ಲಿ ನೆರವೇರಿಸಲಿದ್ದಾರೆ. ಉದ್ಘಾಟನೆ, ಪಶ್ಚಿಮ ಭಾಗದ ಕಾಂಪೌಂಡ್ ನಿರ್ಮಾಣ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯ ಕಟ್ಟಡಗಳ ಕಾಮಗಾರಿ, ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ನಿರ್ಮಾಣ ಕಟ್ಟಡದ ಉದ್ಘಾಟನೆ, ಮಾರ್ಚಿ ವಾಲ್ಮೀಕಿ ಭವನ ಉದ್ಘಾಟನೆ, ಅಂಗನವಾಡಿ ಕೇಂದ್ರ ಸರ್ಕಾರಿ ಪದವಿ ಪೂರ್ವ ಹಾಗೂ ಗಂಡುಪೇಟೆ ತಾಲೂಕು. ಒಂದು ಕಡೆ ನಿಮ್ಮ ಕಣ್ಣುಗಳು ಜೈಂಟ್ ಸ್ಕ್ರೀನ್ ಮೇಲೆ ಇರಲಿ. ನಂಜನಗೂಡು ತಾಲೂಕಿನ ಗಾಂಧಿ ಗ್ರಾಮದ ಬಳಿ ಕಬಿನಿ ನದಿಯಿಂದ ನೀರನ್ನು ಎತ್ತಿ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ 110 ಕೆರೆಕಟ್ಟೆಗಳ ಇಲ್ಲಿನ ಜನತೆಯ ಕನಸನ್ನ ಈಗಿನ ಮುಖ್ಯಮಂತ್ರಿಗಳು ನನಸು ಮಾಡುತ್ತಿದ್ದಾರೆ. ಅಂತರ್ಜಲ ಮಟ್ಟ ಕಡಿಮೆಯಾಗಿರುವುದನ್ನು ಮನಗಂಡ ಜನತೆಯನ್ನ ಎತ್ತಿ ಕೆರೆಗಳಿಗೆ ನೀರು ತುಂಬಿಸಲು ಉದ್ದೇಶಿಸಿದೆ. 2 ಹಂತಗಳಲ್ಲಿ ಈ ಯೋಜನೆಯನ್ನ ಮಾಡಲಾಗುತ್ತೆ. ನಂಜನಗೂಡು ತಾಲೂಕಿನ 0.617 TMC ನೀರನ್ನ ಮ್ಯೂಸಿಕ್ ಕಡಿಮೆ ಮಾಡಿ 53 ಕ್ಯೂಸೆಕ್ಸ್ ನಂತೆ ಜೂನ್ನಿಂದ ಆಗಿ ಶ್ರೀಮತಿ ರಾಣಿ ಇವರು ಸುರೇಂದ್ರ ಅವರ ಹೆಂಡತಿ. ಚಾಮರಾಜನಗರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಅಲ್ಲೇ ಅವರಿಗೆ ಎಂಪ್ಲಾಯ್ಮೆಂಟ್ ಅನ್ನು ನೀಡಲಾಗ್ತಾ ಇದೆ. ಹಾಗೆಯೇ ಶ್ರೀಮತಿ ಸರಸ್ವತಿ ಇವರು ಸಹ ಈ 2 ಅರ್ಹ ಫಲಾನುಭವಿಗಳಾಗಿದ್ದಾರೆ. ಅದರಂತೆ 6 ಜನರಿಗೆ ಸ್ಟೋರ್ ಕೀಪರ್ ಆಗಿರುವಂತಹ ಕೆಲಸ ನೀಡಲಾಗ್ತಾ ಇದೆ. ಶ್ರೀ ಅರುಣ್ ಕುಮಾರ್, ಶ್ರೀಮತಿ ಸತ್ಯಭಾಮ, ಶ್ರೀ ಮಂಜುನಾಥ್, ಶ್ರೀಮತಿ ನಾಗರತ್ನ, ಶ್ರೀಮತಿ ಸಮಯದ ಅಭಾವದಿಂದ ಹೆಸರುಗಳನ್ನು ಒಟ್ಟಿಗೆ ಓದ್ತಾ ಇದ್ದೀನಿ, ಶ್ರೀಮತಿ ಪೂರ್ಣಿಮಾ, ಶ್ರೀಮತಿ ತ್ರಿವೇಣಿ. ಇದಲ್ಲದೆ 17 ಜನರಿಗೆ ಕ್ಲಾಸ್ ಡಿ ಎಂಪ್ಲಾಯೀಸ್ಗಳಾಗಿ ಅವರಿಗೆ ಪತ್ರವನ್ನು ನೀಡಲಾಗ್ತಾ ಇದೆ. ಶ್ರೀ ಶಶಾಂಕ್, ಶ್ರೀಮತಿ ನಾಗರತ್ನ, ಶ್ರೀಮತಿ ನಂದಿನಿ, ಶ್ರೀಮತಿ ಲಕ್ಷ್ಮಿ, ಶ್ರೀಮತಿ ಆಶಾ, ಶ್ರೀಮತಿ ಕಾವ್ಯ, ಶ್ರೀಮತಿ ಸವಿತಾ, ಶ್ರೀ ರಾಘವ್, ಶ್ರೀಮತಿ ಜ್ಯೋತಿ, ಶ್ರೀಮತಿ ಸಿದ್ದರಾಜಮ್ಮ, ಶ್ರೀಮತಿ ಶ್ವೇತಾ, ಶ್ರೀಮತಿ ಚವಿತ್ರ, ಶ್ರೀ ರಾಚಪ್ಪಾಜಿ, ಕುಮಾರಿ ಅಶ್ವಿನಿ, ಶ್ರೀ ಮನು, ಶ್ರೀ ನಂಜಶೆಟ್ಟಿ, ಶ್ರೀ ನಂಜುಂಡಸ್ವಾಮಿ. ಈ 25 ಜನರಿಗೆ ಸ್ವತಃ ಮುಖ್ಯಮಂತ್ರಿಗಳು ಬಂದು ಇವರಿಗೆ ಆ ಪತ್ರಗಳನ್ನು ನೀಡುತ್ತಾ ಇರೋದು ಅತ್ಯಂತ ಭಾವನಾತ್ಮಕವಾಗಿರ್ತಕ್ಕಂಥ ಕ್ಷಣ. ನಿಮ್ಮೆಲ್ಲರ ಕರ್ತವ್ಯದೊಂದಿಗೆ ಸರ್ಕಾರದ ಈ ಅಭೂತಪೂರ್ವ ಕಾರ್ಯಕ್ಕೆ ನಾವೆಲ್ಲರೂ ಸಹ ಅಭಿನಂದನೆಗಳನ್ನು ಸಲ್ಲಿಸೋಣ. ಇದಾದ ಮೇಲೆ ಡಿ ದೇವರಾಜರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ವತಿಯಿಂದ ಫಲಾನುಭವಿಗಳು ವೇದಿಕೆ ಹತ್ರ ಬರಬೇಕು. ಸನ್ಮಾನ್ಯ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು ದಯಮಾಡಿ ಇದಕ್ಕೆ ಅನುವು ಮಾಡಿಕೊಡಬೇಕಾಗಿ ವಿನಂತಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮತ್ತು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಈ ಫಲಾನುಭವಿಗಳು ವೇದಿಕೆಯ ಬಳಿ ಸಿದ್ಧರಾಗಿರಬೇಕು. ಚಾಮರಾಜನಗರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಚಾಮರಾಜನಗರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಎನ್ ಅಟಾನಮಸ್ ಇನ್ಸ್ಟಿಟ್ಯೂಟ್, ಗೌರ್ಮೆಂಟ್ ಆಫ್ ಕರ್ನಾಟಕ ಸರ್ಕಾರದ ಸ್ವಾಯತ್ತತೆಗೆ ಒಳಗಾದಂತಹ ಈ ಸಂಸ್ಥೆಯಲ್ಲಿಯೇ ಈ 25 ಜನರಿಗೆ ಕೆಲಸವನ್ನು ಸರ್ಕಾರ ಇದೀಗ ಅವರಿಗೆ ನೇಮಕಾತಿ ಪತ್ರವನ್ನು ವಿತರಿಸಿ ಇಡೀ ದೇಶಕ್ಕೆ ಮಾದರಿಯಾಗುವಂತಹ ನಿಟ್ಟಿನಲ್ಲಿ ಸರ್ಕಾರ ಸದಾ ಜನತೆಯ ಜೊತೆಗಿದೆ ಅನ್ನೋದು. 25 ಜನರಿಗೆ ಉದ್ಯೋಗವನ್ನು ನೀಡಿರೋದು, ಉದ್ಯೋಗದ ಜೊತೆಗೆ ಅವರನ್ನು ಅಗಲಿದಂತಹ ಬಂಧುಗಳು ಯಾವ ರೀತಿ ಅತ್ಯಂತ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದಾರೆ, ಅದೇ ರೀತಿ ಇವರೆಲ್ಲರೂ ಸಹ ಅವರ ಹೆಸರಿಗೆ ಕಳಂಕ ಬಾರದಂತೆ ಜವಾಬ್ದಾರಿಯಿಂದ ಕೆಲಸ ಮಾಡಲಿ ಅನ್ನೋದು ಸರ್ಕಾರದ ಆಶಯ.
ಇನ್ನು ಬನ್ನಿ ಎಲ್ಲ ಫಲಾನುಭವಿಗಳು ಪ್ಲೀಸ್ ಗೆಟ್ ಬ್ಯಾಕ್ ಟು ಯುವರ್ ಪ್ಲೇಸಸ್. ಈಗ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಪರವಾಗಿ ಫಲಾನುಭವಿಗಳನ್ನ ಈಗ ನೀಡಲಾಗ್ತಾ ಇದೆ. ಅದಾದ ಯಾವುದಿದು ಇದೆ ಸರ್, ಇದೆ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಚಾಮರಾಜನಗರ ಜಿಲ್ಲೆಯಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆ ನಾಗೇಶ್ ಕೋಟೆಕೆರೆ ಗ್ರಾಮ ಗುಂಡ್ಲುಪೇಟೆ ಇವರಿಗೆ ಇದೀಗ ಸವಲತ್ತನ್ನ ವಿತರಣೆ ಮಾಡಲಾಗ್ತಾ ಇದೆ. ಇದಾದ ನಂತರ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಚಾಮರಾಜನಗರ ಜಿಲ್ಲೆ ಸ್ವಾವಲಂಬಿ ಸಾರಥಿ ಯೋಜನೆಯಡಿ ಶಂಕರ್ ನಾಯಕ್ ಅವರಿಗೆ 4 ಲಕ್ಷ ಟೂರಿಸ್ಟ್ ಟ್ಯಾಕ್ಸಿ ಸ್ವಿಫ್ಟ್ ಡಿಸೈರ್, ನಂಜುಂಡ ನಾಯಕ್ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಗಡೆ ಗ್ರಾಮದವರು ಅವ್ರಿಗೂ ಸಹ ಟೂರಿಸ್ಟ್ ಟ್ಯಾಕ್ಸಿ ಸ್ವಿಫ್ಟ್ ಡಿಸೈರ್ 4 ಲಕ್ಷ ರೂಪಾಯಿಗಳ ಈ ಒಂದು ಸವಲತ್ತನ್ನ ವಿತರಣೆ ಮಾಡಲಾಗ್ತಾ ಇದೆ. ಅಂತಹ ನಿಟ್ಟಿನಲ್ಲಿ ಈ ದಿನ ಡಿ ದೇವರಾಜ್ ಅರಸು ಅಭಿವೃದ್ಧಿ ನಿಗಮ, ನಂತರ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಪರವಾಗಿ ಈ ಎಲ್ಲ ಫಲಾನುಭವಿಗಳಿಗೂ ಅಭಿನಂದನೆಗಳು. ಧನ್ಯವಾದಗಳು. ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಈ ದಿನದ ಪ್ರಾಸ್ತಾವಿಕವಾಗಿ ಅವೆಲ್ಲ ಕೂತ್ಕೋಬೇಕಂತ ಮನವಿಯನ್ನು ಮಾಡ್ತಾರೆ. ಹಾಗೆಯೇ ಚಿಕ್ಕ ತುಪ್ಪೂರು ಗ್ರಾಮ ಸರ್ವೆ ನಂಬರ್ 55ರಲ್ಲಿ ಸುಮಾರು 50 ಎಕರೆ ಜಾಗವನ್ನು ಗುರುತಿಸಿ ಒಂದು ಬಹುದಾ ಸಂಸ್ಥೆಗಳ ವತಿಯಿಂದ ಸುಮಾರು 18 ಕೋಟಿ ವೆಚ್ಚದಲ್ಲಿ ಅಂಬೇಡ್ಕರ್ ಶಾಲೆ ಇದು ಉದ್ಘಾಟನೆ ಆಗಿದೆ. ಹಾಗೆಯೇ 7 ಕೋಟಿಯಲ್ಲಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಸದಸ್ಯರು ಬಹಳ ಹೊತ್ತಿಂದ ಕಾಯ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅವರ
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.